ನಮಸ್ಕಾರ ಸ್ನೇಹಿತರೆ, ಡಿವಿಜಿ ರೈಲ್ ಫ್ಯಾನ್ ಚಾನೆಲ್ಗೆ ಮತ್ತೆ ಸ್ವಾಗತ. ಧಾರವಾಡ ಬೆಳಗಾವಿ ರೈಲು ಮಾರ್ಗ ಯೋಜನೆ ವಿಳಂಬ, ಏರಿದ ವೆಚ್ಚ, ಜಮೀನು ನೀಡಿದ ರೈತರಿಗೆ 29 ಕೋಟಿ ಬಾಕಿ, ಕಾರಣಗಳೇನು ಗೊತ್ತಾ? ಧಾರವಾಡ ಬೆಳಗಾವಿ ರೈಲು ಮಾರ್ಗ ನಿರ್ಮಾಣ ಯೋಜನೆಗೆ ಸಂಬಂಧಿಸಿದಂತೆ ರಾಜ್ಯ ಸರ್ಕಾರದಿಂದ ಭೂಮಿ ಹಸ್ತಾಂತರ ವಿಳಂಬವಾಗುತ್ತಿದೆ. ಭೂಮಿ ನೀಡುವಂತೆ ನೈಋತ್ಯ ರೈಲ್ವೆ ಬೇಡಿಕೆ ಸಲ್ಲಿಸಿದ್ದು, ಆದಷ್ಟು ಬೇಗ ಹಸ್ತಾಂತರವಾಗುವ ನಿರೀಕ್ಷೆಯಲ್ಲಿದ್ದಾರೆ. ಅಲ್ಲದೆ ಯೋಜನಾ ವೆಚ್ಚ ಈಗಾಗಲೇ 927 ಕೋಟಿ 2,500 ಕೋಟಿಗೆ ಏರಿದೆ. ಬಹುವರ್ಷಗಳ ಬೇಡಿಕೆಯ ಧಾರವಾಡ ಬೆಳಗಾವಿ ಹೊಸ ರೈಲು ಮಾರ್ಗ ಯೋಜನೆಗೆ ಬೇಕಾದ ಜಮೀನು ಸ್ವಾಧೀನ ಪ್ರಕ್ರಿಯೆ ಆಮೆಗತಿಯಲ್ಲಿ ಸಾಗಿದೆ. ರಾಜ್ಯ ಸರ್ಕಾರದಿಂದ ಈವರೆಗೆ 1 ಚದರ ಅಡಿ ಕೂಡ ರೈಲ್ವೆ ಇಲಾಖೆಗೆ ಹಸ್ತಾಂತರಗೊಂಡಿಲ್ಲ. ಹೀಗಾಗಿ ಯೋಜನೆ ಅನುಷ್ಠಾನ ಮತ್ತಷ್ಟು ವಿಳಂಬವಾಗುವುದರ ಜತೆಗೆ ಯೋಜನಾ ವೆಚ್ಚವೂ ಗಣನೀಯವಾಗಿ ಹೆಚ್ಚುವ ಲಕ್ಷಣಗಳಿವೆ. ಬೆಳಗಾವಿ ಜಿಲ್ಲೆ ವ್ಯಾಪ್ತಿಯಲ್ಲಿ ಸ್ವಾಧೀನಪಡಿಸಿಕೊಳ್ಳಬೇಕಾದ ಜಮೀನುಗಳಿಗೆ ಈವರೆಗೆ ದರವೇ ನಿಗದಿಯಾಗಿಲ್ಲ. ಧಾರವಾಡ ಜಿಲ್ಲೆ ವ್ಯಾಪ್ತಿಯ ಜಮೀನುಗಳಿಗೆ ದರ ನಿಗದಿಪಡಿಸಿ ಹಲವು ವರ್ಷಗಳಾಗಿದ್ದರೂ ಪರಿಹಾರ ವಿತರಣೆ ನಿಧಾನಗತಿಯಲ್ಲಿ ಸಾಗಿದೆ. ಈ ನಡುವೆ ಪರಿಹಾರ ಮೊತ್ತ ಹೆಚ್ಚಿಸುವಂತೆ ಬೆಳಗಾವಿಯಲ್ಲಿ ರೈತರು ಪ್ರತಿಭಟನೆ ಸಹ ಶುರು ಮಾಡಿದ್ದಾರೆ. ಬೆಳಗಾವಿ ಧಾರವಾಡ ಮಧ್ಯೆ 73 ಕಿಲೋಮೀಟರ್ ಅಂತರದ ನೇರ ರೈಲು ಮಾರ್ಗ ಯೋಜನೆ ಇದಾಗಿದ್ದು, ಧಾರವಾಡ ವ್ಯಾಪ್ತಿಯಲ್ಲಿ 210 ಎಕರೆ, ಬೆಳಗಾವಿ ವ್ಯಾಪ್ತಿಯ 1,378 ಎಕರೆ ಸೇರಿ ಒಟ್ಟು 1,588 ಎಕರೆ ಜಮೀನು ಸ್ವಾಧೀನಕ್ಕೆ ಗುರುತಿಸಲಾಗಿದೆ. ಧಾರವಾಡ ವ್ಯಾಪ್ತಿಯಲ್ಲಿ ಮೊದಲ ಹಂತದ 121 ಎಕರೆ ಹಾಗೂ ಎರಡನೇ ಹಂತದಲ್ಲಿ 89 ಎಕರೆ ಸೇರಿ ಒಟ್ಟು 210 ಎಕರೆ ಭೂ ಸ್ವಾಧೀನ ಪ್ರಕ್ರಿಯೆ ಪೂರ್ಣಗೊಳಿಸಲಾಗಿದೆ. ಇದರಲ್ಲಿ 48 ಎಕರೆ ಹೊರತುಪಡಿಸಿ ಉಳಿದ ಜಮೀನುಗಳ ಪರಿಹಾರ ವಿತರಣೆ ಬಾಕಿಯಿದೆ. ಬೆಳಗಾವಿ ಜಿಲ್ಲೆ ವ್ಯಾಪ್ತಿಯಲ್ಲಿ ಕೇವಲ 621 ಎಕರೆ ಸ್ವಾಧೀನ ಪ್ರಕ್ರಿಯೆ ಮುಗಿಸಿದ್ದರೂ ಪರಿಹಾರ ವಿತರಿಸಿಲ್ಲ. 779 ಎಕರೆ ಭೂಸ್ವಾಧೀನ ಪ್ರಕ್ರಿಯೆಯೂ ಆರಂಭವಾಗಿಲ್ಲ. ಇನ್ನು 29 ಕೋಟಿ ಬಾಕಿ. ಧಾರವಾಡ ವ್ಯಾಪ್ತಿಯ ಭೂ ಸ್ವಾಧೀನಕ್ಕೆ ವರ್ಷದ ಹಿಂದೆ ರಾಜ್ಯ ಸರ್ಕಾರ 50 ಕೋಟಿ ಪರಿಹಾರ ಬಿಡುಗಡೆ ಮಾಡಿದೆ. ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಮಂಡಳಿ ಕೆಐಡಿಬಿ ಯು ಈಗಷ್ಟೇ ಬಟವಡೆ ಆರಂಭಿಸಿರುವುದರಿಂದ ಇಲ್ಲಿವರೆಗೆ ಕೇವಲ 21 ಕೋಟಿ ವಿತರಿಸಿದ್ದು, ಇನ್ನೂ 29 ಕೋಟಿ ವಿತರಿಸಬೇಕಿದೆ. ಜಮೀನು ಸುಪರ್ದಿಗೆ ಬೇಕಾದ ಪರಿಹಾರ ಬಿಡುಗಡೆ ಮಾಡುವಂತೆ ಮತ್ತೆ ಕೆಐಡಿಬಿಯು ರಾಜ್ಯ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಿದೆ. ಈಗಾಗಲೇ ಕೊಟ್ಟಿರುವ ಪರಿಹಾರ ಮೊತ್ತವನ್ನು ಪೂರ್ಣ ಪ್ರಮಾಣದಲ್ಲಿ ರೈತರಿಗೆ ವಿತರಿಸಿ ನಂತರ ಮತ್ತೆ ಪ್ರಸ್ತಾವನೆ ಸಲ್ಲಿಸುವಂತೆ ಹಣಕಾಸು ಇಲಾಖೆ ಸೂಚನೆ ನೀಡಿದೆ. ಆದರೆ ಕೆಐಡಿಬಿ ವಿಳಂಬ ಧೋರಣೆ ಅನುಸರಿಸುತ್ತದೆ ಎಂಬ ಆರೋಪವೂ ಇದೆ. ಧಾರವಾಡ ಭೂಮಿ ಕೊಡಿ. ಧಾರವಾಡ ಭಾಗದ ಭೂಮಿಯನ್ನಾದರೂ ಕೊಡಿ ಎಂದು ನೈಋತ್ಯ ರೈಲ್ವೆಯು ರಾಜ್ಯ ಸರ್ಕಾರಕ್ಕೆ ಮನವಿ ಮಾಡಿದೆ. ಈ ಭಾಗದ ಭೂಮಿ ಕೊಟ್ಟರೆ ಕಾಮಗಾರಿ ಪ್ರಕ್ರಿಯೆ ಆರಂಭಿಸಬಹುದು ಎಂದು ಅಧಿಕಾರಿಗಳು ಹೇಳುತ್ತಾರೆ. ಉಳಿದ 29 ಕೋಟಿ ರೈತರಿಗೆ ಬಟವಡೆ ಮಾಡಿದರೆ ಅಂದಾಜು 65-70 ಎಕರೆ ಸುಪರ್ದಿಗೆ ಪಡೆಯಬಹುದು. ಇದರೊಂದಿಗೆ ಧಾರವಾಡ ವ್ಯಾಪ್ತಿಯ ಮೊದಲ ಹಂತದ ಭೂಮಿಯನ್ನು ಸುಪರ್ದಿಗೆ ಪಡೆದಂತಾಗುತ್ತದೆ. ಈ ಮೂಲಕ ರಾಜ್ಯ ಸರ್ಕಾರ 113 ಎಕರೆಯನ್ನು ನೈಋತ್ಯ ರೈಲ್ವೆಗೆ ಹಸ್ತಾಂತರಿಸಬಹುದಾಗಿದೆ. ಇದರೊಂದಿಗೆ ಪ್ರಾಥಮಿಕ ಹಂತದ ಕಾಮಗಾರಿಗೆ ಚಾಲನೆ ನೀಡಬಹುದಾಗಿದೆ ಎನ್ನುತ್ತಾರೆ ಅಧಿಕಾರಿಗಳು. ಯೋಜನಾ ವೆಚ್ಚ ಹೆಚ್ಚುವ ಸಾಧ್ಯತೆ. ಅಗತ್ಯವಿರುವ 1,588 ಎಕರೆ ಜಮೀನಿನಲ್ಲಿ ಕೇವಲ 48 ಎಕರೆ ಸುಪರ್ದಿಗೆ ಪಡೆಯಲಾಗಿದೆ. ಇನ್ನು 1,540 ಎಕರೆ ಜಮೀನು ಸ್ವಾಧೀನ ಬಾಕಿಯಿದೆ. ಯೋಜನೆ ವಿಳಂಬವಾದಷ್ಟು ಯೋಜನಾ ವೆಚ್ಚ ಏರಲಿದೆ. ಆರಂಭದಲ್ಲಿ 927 ಕೋಟಿ ಇದ್ದ ಯೋಜನಾ ವೆಚ್ಚ ಇದೀಗ 2,500 ಕೋಟಿಗೆ ಬಂದು ತಲುಪಿದೆ. ಈಗಾಗಲೇ ರಾಜ್ಯ ಸರ್ಕಾರ ಬಿಡುಗಡೆ ಮಾಡಿರುವ 50 ಕೋಟಿ ಪರಿಹಾರದಲ್ಲಿ 21 ಕೋಟಿ ಮೊತ್ತವನ್ನು ರೈತರಿಗೆ ವಿತರಿಸಲಾಗಿದೆ. ರೈತರು ದಾಖಲೆ ಸಲ್ಲಿಸುತ್ತಿದ್ದಂತೆ ಉಳಿದ ಮೊತ್ತವನ್ನು ಕೂಡ ವಿತರಿಸುತ್ತೇವೆ. ಇದರ ಜತೆಗೆ ಉಳಿದ ಪರಿಹಾರ ಮೊತ್ತ ಬಿಡುಗಡೆಗೆ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸುತ್ತೇವೆ ಎನ್ನುತ್ತಾರೆ ಮಂಜುನಾಥ ಡೊಂಬರ, ವಿಶೇಷ ಭೂಸ್ವಾಧೀನಾಧಿಕಾರಿ ಕೆಐಡಿಬಿ ಹುಬ್ಬಳ್ಳಿ. ಮುಖ್ಯಾಂಶಗಳು. ರೈಲು ಮಾರ್ಗದ ಅಂತರ 73 ಕಿಲೋಮೀಟರ್. ಧಾರವಾಡ ವ್ಯಾಪ್ತಿ 210 ಎಕರೆ. ಬೆಳಗಾವಿ ವ್ಯಾಪ್ತಿ 1,378 ಎಕರೆ. ಈವರೆಗೆ ಸ್ವಾಧೀನವಾದದ್ದು ಕೇವಲ 48 ಎಕರೆ. ಯೋಜನೆ ವಿಳಂಬದಿಂದ ಏರಿದ ವೆಚ್ಚ. ಆರಂಭದಲ್ಲಿ 927 ಕೋಟಿ, ಈಗ 2,500 ಕೋಟಿ. ಜಮೀನು ನೀಡಿದ ರೈತರಿಗೆ 29 ಕೋಟಿ ಬಾಕಿ. ರಾಜ್ಯ ಸರ್ಕಾರದಿಂದ ಈವರೆಗೆ 1 ಚದರ ಅಡಿ ಕೂಡ ರೈಲ್ವೆ ಇಲಾಖೆಗೆ ಹಸ್ತಾಂತರಗೊಂಡಿಲ್ಲ. ಹೀಗಾಗಿ ಯೋಜನೆ ಅನುಷ್ಠಾನ ಮತ್ತಷ್ಟು ವಿಳಂಬವಾಗುವುದರ ಜತೆಗೆ ಯೋಜನಾ ವೆಚ್ಚವೂ ಗಣನೀಯವಾಗಿ ಹೆಚ್ಚುವ ಲಕ್ಷಣಗಳಿವೆ. ಬೆಳಗಾವಿ ಧಾರವಾಡ ಮಧ್ಯೆ 73 ಕಿಲೋಮೀಟರ್ ಅಂತರದ ನೇರ ರೈಲು ಮಾರ್ಗ ಯೋಜನೆ ಇದಾಗಿದ್ದು, ಧಾರವಾಡ ವ್ಯಾಪ್ತಿಯಲ್ಲಿ 210 ಎಕರೆ, ಬೆಳಗಾವಿ ವ್ಯಾಪ್ತಿಯ 1,378 ಎಕರೆ ಸೇರಿ ಒಟ್ಟು 1,588 ಎಕರೆ ಜಮೀನು ಸ್ವಾಧೀನಕ್ಕೆ ಗುರುತಿಸಲಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು
ಡಿವಿಜಿ ರೈಲ್ ಫ್ಯಾನ್ಗೆ ಸಬ್ಸ್ಕ್ರೈಬ್ ಮಾಡಿ.